ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ನಂಜನಗೂಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ನಾನು ಸುಷ್ಮಾ ಫ್ಯಾಮಿಲಿ ಹೋಗ್ಬೇಕಾದ್ರೆ ಎಲ್ಲಾದರೂ ನಾಷ್ಟ ತಿನ್ಕೊಂಡು ಹೋಗೋಣ. ಯಾಕೆಂದರೆ ಬಿಟ್ಟಿದ್ದೆ ನಾವು 7 ಗಂಟೆ. ನಾವು ಹೋಟ್ಲ ಹತ್ರ ಹೋಗೋಷ್ಟೊತ್ತಿಗೆ 7:30 ಆಗಿತ್ತು. ಆವಾಗ ತಾನೇ ಅವತ್ತಿಂದ ನೆನ್ನೆ ಮಳೆ ಹುಯ್ದು ನಿಂತಿದ್ದರಿಂದ 7 ಗಂಟೆಯವರು ಸೂರ್ಯ ಬಂದಿರಲಿಲ್ಲ. ಅವಾಗ ತಾನೇ ಬಂದಿತ್ತು. ಹೋದೋ ಕಾರ್ ನಿಲ್ಲಿಸಿ ಸುತ್ತಮುತ್ತ ವ್ಯೂಸ್ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೋ. ಸೂರ್ಯನ ನೋಡಬೇಕು ಅಂದರೆ ನಿಜವಾಗ್ಲೂ ಆಗಲಿಲ್ಲ, ಕಾಣಿಸ್ಲಿಲ್ಲ ಅಷ್ಟೊಂದು ಚೆನ್ನಾಗಿ. ನೋಡಿ ಇಷ್ಟೇ ಕಾಣಿಸಿದ್ದು. ಸರಿ ಬಿಸಿ ಬಿಸಿ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಯಾವುದಿದು ಸುಷ್ಮಾ? ಶ್ರೀಶೈಲಂ ಕೆಂಗೇರಿ ಹತ್ರ ಬರುತ್ತೆ. ಅಲ್ಲಿ ಹೋಗಿ ಟಿಫನ್ ಮಾಡಿಕೊಂಡು ಟಿಫನ್ ಮಾಡೋಣ ಅಂತ ಹೋದೋ. ಇಡ್ಲಿ ತೊಗೊಂಡು ಅಷ್ಟೇ, ಇಡ್ಲಿ ವಡೆ ತೊಗೊಂಡು. ಕಾಫಿ ಮಾತ್ರ ಸಕ್ಕತ್ತಾಗಿತ್ತು. ನೀವು ಅಲ್ಲೇನಾದರೂ ಆನ್ ದ ವೇ ಹೋಗ್ತಿದ್ರೆ ನಿಜವಾಗ್ಲೂ ಕಾಫಿ ಟ್ರೈ ಮಾಡಿ, ಸಕ್ಕತ್ತಾಗಿತ್ತು. ಇಡ್ಲಿ ಇದಕ್ಕಿಂತ ಕಾಫಿ ಮಾತ್ರ ಮಸ್ತ್. ಕಾಫಿ ಫೇಸ್ ನೋಡ್ಬಿಟ್ಟೆ ನಾವೇ ಚೆನ್ನಾಗಿಲ್ವೇನೋ ಅಂತ ಅನ್ಕೊಂಡ್ರೆ ಅವರು ಡಿಕಾಕ್ಷನ್ ಜಾಸ್ತಿ ಹಾಕ್ಸಿದ್ರೆ ನಮಗೆ ಗೊತ್ತಿಲ್ಲ. ನಾವು ಮೀಡಿಯಮ್ ಆಗಿ ಹೇಳಿದ್ದು. ಸೂಪರ್ ಆಗಿತ್ತು ಮಾತ್ರ ಕಾಫಿ. ಇಡ್ಲಿ ವಡಾ ಇಡ್ಲಿಗಿಂತ ನಾವು ಚಟ್ನಿ ಸಾಂಬಾರ್ಗಿಂತ ನಿಜವಾಗ್ಲೂ ಹೇಳ್ಬೇಕು ಅಂದರೆ ನಾವು ಕಾಫಿನೇ ಇಷ್ಟಪಟ್ಟಿದ್ದು. ತುಂಬ ಚೆನ್ನಾಗಿತ್ತು, ಸ್ಟ್ರಾಂಗ್ ಆಗಿತ್ತು. ಇರೋ ಪರ ತಲೆನೋವು ಎಲ್ಲ ಹೊಂಟೋಯ್ತು ನಿಜವಾಗ್ಲೂ. ಅಲ್ಲಿ ಮುಂದೆ ಅದು ರಾಜದ್ದು ಫೋಟೋ ನಿಜವಾಗ್ಲೂ ಹೇಳ್ಬೇಕು ಅಂದರೆ ಮೈಸೂರದ್ದು ನಿಜವಾಗ್ಲೂ ಒಂದು ಕ್ಷಣ ಅಂತೆ ಕಣ್ಮುಂದೆ ಬಂದಂಗಾಯಿತು. ತುಂಬ ಚೆನ್ನಾಗಿ ಬಿಡಿಸಿದ್ರು ಡ್ರಾಯಿಂಗ್ ಎಲ್ಲ. ನೋಡೋಕ್ಕೂ ತುಂಬ ಖುಷಿ ಆಯಿತು. ಕಾಫಿ ಮಾತ್ರ ಕುಡಿತಾ ಇದ್ದ ಅದು ವ್ಯೂಸ್ ನೋಡ್ತಾ ಇದ್ರೆ ಮಾತ್ರ ಸಖತ್ತಾಗಿತ್ತು. ಕಾಫಿ ಕುಡ್ದು ನೋಡಿ ಅವ್ರ ಎದುರುಗಡೆ ಇರೋದು ಫೇಸ್ ನೋಡ್ಬಿಟ್ಟೆ ನಾನು ಸುಷ್ಮಾ ಮಾತಾಡ್ಕೊಂಡು ಹೋಗಿದ್ದು. ಯಾಕೆ ಅವ್ರ ಫೇಸ್ ಹಿಂಗೆ ಮಾಡ್ಕೊಂತವ್ರೆ, ಕಾಫಿ ಚೆನ್ನಾಗಿಲ್ವೇನೋ ಕೊಣೆ ಅಂತಂದ್ಬಿಟ್ಟೆ. ನೋಡೋಣ ಬಿಡಾಕ, ಯಾಕೆ ತಲೆ ಕೆಡ್ಸ್ಕೋಬೇಕು, ನೋಡೋಣ ಒಂದ್ಸರಿ ಟ್ರೈ ಮಾಡೋಣ ಅಂತಂದರೆ ಸಖತ್ತಾಗಿತ್ತು. ನಾವಂತೂ ತುಂಬ ಖುಷಿಯಾದೋ. ನಿಜವಾಗ್ಲೂ ಚೆನ್ನಾಗಿತ್ತು ಅಂತಾನೆ ಸುಷ್ಮಾ. ಒಂದು ಕ್ಷಣ ನೋಡಿ ಹೆಂಗಾಡ್ತೈತೆ ಬಿಲ್ಡಿಂಗ್ಗೆ ಅಲ್ಗಾಡ್ತೈತೆ. ನಿಜ ತಲೆ ಸುತ್ತ ಬರ್ನಂಗೆ ಆಗ್ಬಿಡ್ತು. ಏಕೆ ಅಂತ ಗೊತ್ತಿಲ್ಲ. ಸಾಕು ಏನಾಯ್ತಪ್ಪ ಅಂತ ಅಂದ್ಬಿಟ್ಟು ಬಂದು ಕ್ಯಾಮ್ರಾದಲ್ಲಿ ನೋಡಿದ್ರೆ ಏನಪ್ಪ ಆ ಥರ ವೈಬ್ರೇಷನ್ ಇತ್ತು. ನಿಜವಾಗ್ಲೂ ನಮಗೂ ಗೊತ್ತಿಲ್ಲ. ಈ ಮಿಕ್ಕಿದೆಲ್ಲ ವಿಡಿಯೋಸ್ ಇಷ್ಟು ಮಾತ್ರ ಹಂಗೆ ಇದಾಯ್ತು. ಏನಾಯ್ತು ಅಂತ ಏನೂ ಗೊತ್ತಿಲ್ಲ. ಯಾರಿಗಾರು ಗೊತ್ತಿರೋ ಕಮೆಂಟ್ ಹಾಕಿ ಏನಾಗಿರ್ಬೋದು ಅಂತಂದ್ಬಿಟ್ಟೆ. ನಾವು ಈಚೆ ಬಂದು ಕಾಫಿ ಕುಡ್ಕೊಂಡು ಟಿಫನ್ ಮಾಡ್ಕೊಂಡೆ. ಯಾಕೆಂದರೆ ನಂಜನಗೂಡಿಗೆ ಹೋಗ್ಬೇಕಾಗಿತ್ತಲ್ಲ, ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಂದು ಕಾರಲ್ಲಿ ಕೂತ್ಕೊಂಡು ತಿಂದಿದ್ದಾಗಿತ್ತು. ಟಿಫನ್ ಬಿಸಿ ಬಿಸಿ ಹೋಗಿತ್ತು. ಕಾಫಿ ಮಾತ್ರ ಮಸ್ತಾಗಿತ್ತು. ಹಂಗಾಗಿ ಹೋದೋ. ಸುಷ್ಮಾ ಒಂದು ನಿದ್ದೆ ಮಾಡ್ತೀನಿ ಬಾಯ್ ಅಂತ ಮಲ್ಗತ್ತೀನಿ ಅಂತ ಅಂದ್ಬಿಟ್ಟು ನಾನು ಆಯ್ತು ಮಲ್ಕೋ ಅಂತಂದು. ಅದೇ ನಿದ್ದೆ ಬಂದಿರಲಿಲ್ಲ. ಒಳ್ಳೊಳ್ಳೆ ಸಾಂಗ್ಸ್ ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ. ಬಿಸಿಲಿನ ಬಂದಿರಲಿಲ್ಲ. ಅವಾಗ ತಾನೇ ಸ್ವಲ್ಪ ಬಿಸಿಲು ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ನಂಜನಗೂಡಿಗೆ ಹೋಗೋ ಎಂಟ್ರೆನ್ಸಲ್ಲೇ ಒಂದು ಅದು ಇದಿತ್ತು. ನಿಜವಾಗ್ಲೂ ನೋಡೋಕೆ ತುಂಬ ಚೆನ್ನಾಗಿತ್ತು. ಹಂಗೆ ಹೋಗ್ತಾ ಇದು ನಮಗೂ ಗೊತ್ತಿಲ್ಲ. ಯಾಕೆಂದರೆ 2 ರಸ್ತೆ ಮಾಡಿದರು. ಅದಕ್ಕೆ ಸುಷ್ಮಾ ಹಿಂಗೆ ಹೋಗೋಣ ಅಂತ ಅವರು ಹಂಗೆ ಹೋದ್ರೆ ಸಿಗುತ್ತೆ ಅಂದ್ಬಿಟ್ಟು ಏನೋ ಹೆಂಗೋ ಹೋದ ಒಟ್ಟಿನಲ್ಲಿ ತಲುಪಿದೋ. ಅಲ್ಲಿ ಹೋಗಿ VIP ಇರೋದ್ರಿಂದ ನಮಗೇನು ಜಾಸ್ತಿ ಏನು ಟೈಮಿಂಗ್ಸ್ ಏನು ಆಗಲಿಲ್ಲ. ನೋಡಿ ಅಲ್ಲಿ ಕಾಣಿಸ್ತೈತೆ ಗೋಪುರ ನಂಜನಗೂಡ್ದು. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗಂತೂ. ಹೋಗ್ಬೇಕಾದ್ರೆ ಏನೂ ಪ್ರಾಬ್ಲಮ್ ಆಗಲಿಲ್ಲ, ಏನಿಲ್ಲ. ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ನಿಜವಾಗ್ಲೂ ಬಂದು ನೋಡಿ ಇಲ್ಲಿ ಟರ್ನ್ ಆಗಬೇಕು. ಯಾಕೆಂದರೆ ಇವಾಗ ಹೊಸ ರೋಡ್ ಮಾಡಿರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ ಕೆಲವು ಜನಕ್ಕೆ. ಯಾಕೆಂದ್ರೆ ನಾವು ಇವಾಗಲೇ ಅಂದರೆ ಸುಮಾರು ವರ್ಷ ಆಗಿತ್ತು ಹೋಗಿದ್ದು. ಇಷ್ಟೇ VIP ಒಳಗಡೆಗೆ ಕಾರ್ ಬಿಟ್ಟರು. ನಾವು ಒಳಗಡೆನೇ ಪಾರ್ಕ್ ಮಾಡಿ ಸ್ವಲ್ಪ ಒಳಗಡೆಗೆ ಹೋದೋ. ಆದರೆ ಏನು ಪ್ರಾಬ್ಲಮ್ ಅಂತಂದರೆ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ನಮ್ಗೆ ನಿಜವಾಗ್ಲೂ ಅದೊಂದೇ ಬೇಜಾರಾಗಿತ್ತು. ಯಾಕೆಂದರೆ ಅದು ದೇವಸ್ಥಾನ ಒಳಗಡೆ ಎಲ್ಲ ನಿಜವಾಗ್ಲೂ ತೋರಿಸೋಣ ಅಂತ ನಾವು ಅಂದ್ಕೊಂಡು, ಆದರೆ ಅವ್ರು ಅಲೋ ಮಾಡಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾತ್ರ ಇದು ಮಾಡಿದ್ದೀವಿ, ಯಾರೂ ಬೇಜಾರು ಮಾಡ್ಕೋಬೇಡ್ರಿ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದ್ಬಿಟ್ಟು. ಬೆಳಗ್ಗೆನೇ ಹೋಗಿರೋದ್ರಿಂದ ಅಷ್ಟು ಕ್ರೌಡು ಇರಲಿಲ್ಲ, ಅಷ್ಟು ಇದು ಇರಲಿಲ್ಲ. ಫ್ರೆಶ್ಶಾಗಿ ಮಲ್ಲಿಗೆ ಹೂವು ಕನಕಾಂಬರ ಇತ್ತು ದೇವರಿಗೆ ಅಂತ ಅಂದ್ಬಿಟ್ಟು ಒಂದು ಹಾರ ಹೂವು ಎಲ್ಲ ಎತ್ಕೊಂಡು ಒಳಗಡೆಗೆ ಹೋದೋ. ಒಳಗಡೆಗೆ ಹೋಗ್ತಿದ್ದಂಗೆ ಜನ ಏನು ಇನ್ನೊಂದು ಸ್ವಲ್ಪ ಜನ ವೆಯ್ಟ್ ಮಾಡ್ತಿದ್ರು. ಅಲ್ಲಿ ಕೆತ್ತನೆ ಮಾಡಿರೋ ಶಿಲೆಗಳು ನೋಡ್ತಾಯಿದ್ರು. ನಿಜವಾಗ್ಲೂ ಆಗಿನ ಕಾಲ ಶಿಲ್ಪಿಗಳು ಮಾತ್ರ ನಿಜವಾಗ್ಲೂ ಒಂದು ದೊಡ್ಡ ನಮಸ್ಕಾರ ಅವ್ರಿಗೆ. ಹೋಗ್ತಿದ್ದ ತಕ್ಷಣ ಗಣಪತಿ ದರ್ಶನ ಆಯಿತು. ಕೂಲ ಆಗಿನಿದಲ್ವಾ ಕಲ್ಲಿಂದು ಪೂರ್ತಿ ತಣ್ಣಗಿತ್ತು. ಆಮೇಲೆ ಒಳಗಡೆಗೆ ಹೋಗ್ಬೇಕಾದ್ರೆ ಕ್ಯಾಮ್ರಾ ಆನ್ ಮಾಡಿದ್ದೆ. ಅವ್ರು ಯಾರೋ ಬಂದೆ ಕ್ಯಾಮ್ರಾ ಆಫ್ ಮಾಡಿ ಇಲ್ಲ ಕಿತ್ತಾಕ್ತೀವಿ ಅಂದ ತಕ್ಷಣ ಸುಷ್ಮಾ ಅಕ್ಕ ನಿಲ್ಸು ಫೋನ್ ಕಿತ್ಕೊಬಿಡ್ತಾರೆ ಅಂತಂದರು. ಆಮೇಲೆ ಆಯ್ತು ಬಿಡು ಅಂತ ಅಂದ್ಬಿಟ್ಟು ಹಂಗೆ ಆಫ್ ಮಾಡ್ಕೊಂಡು ಹಂಗೆ ತೊಗೊಂಡು ಆಚೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಾದ್ಮೇಲೆ ಅಲ್ಲಿ ಎಷ್ಟು ವ್ಯೂಸ್ ಜಾಸ್ತಿ ಇದು ಮಾಡೋಕ್ಕಾಗಲಿಲ್ಲ. ಅದು ಮುಗಿಸ್ಕೊಂಡ ತಕ್ಷಣವೇ ಪರಶುರಾಮ ದೇವಸ್ಥಾನ ಅಂತ ಆ್ಯಕ್ಚುಲಿ ನಂಜನಗೂಡಿಗೆ ಹೋಗಿ ಅಲ್ಲಿ ಹೋಗಿ ಬಂದ್ರೇ ಅಂತೆ ಫಲ ಸಿಗೋದು. ಅದಕ್ಕೆ ಅಂತ ಅಲ್ಲಿ ಇದು ಅಂದರೆ ಉಪ್ಪು ಬೆಲ್ಲನ
ಅದನ್ನ ನೀರು ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಅದನ್ನ ಅಲ್ಲಿ ನೀರು ಹರಿತಾ ಇರುತ್ತೆ, ಅಲ್ಲಿ ಬಿಟ್ಟರೆ ನಮ್ಮ ಕಷ್ಟಗಳೆಲ್ಲ ಈಡೇರುತ್ತೆ ಅನ್ನೋ ಪದ್ಧತಿ. ಅಂದರೆ ಈ ಗೊತ್ತಿಲ್ಲ, ನಮ್ಗೆ ಗೊತ್ತಿರೋದು ನಾವು ಹೇಳ್ತಿದ್ದೀವಿ. ಬಟ್ ನನಗೂ ಯಾರೋ ಹೇಳಿದ್ರೆ ನನಗೆ ಗೊತ್ತಿದ್ದು. ಬಟ್ ನಾವು ನಂಜನಗೂಡಿಗೆ ಹೋಗಿ ಅಲ್ಲಿ ಹೋಗಿ ಬಂದ್ರೇನೆ ಅಂತ ನಮಗೆ ಫಲಗಳು ಸಿಗೋದು. ಇಲ್ಲ ನಂಜನಗೂಡಿಗೆ ಹೋಗಿ ವಾಪಸ್ ಬರ್ತಾರೆ, ಬಟ್ ಅದೆರಡು ಇದು ಮಾಡಿದ್ರೆ. ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಕೇಳಿ, ಯಾರಾದರೂ ಹೇಳ್ತಾರೆ ನೋಡಿ. ಇಷ್ಟೇ ಅಲ್ಲ ಅರಿಯೋದು ಅಂತ ನದಿ ದೊಡ್ಡಕ್ಕಲ್ಲ, ಕಾಲುವೆ ಥರ ಹರಿಯುತ್ತಿರುತ್ತೆ. ಆದರೆ ನೀರು ಇವತ್ತು ಕಡಿಮೆ ಅಂತೆ, ನೀರು ಬಿಟ್ಟಿರ್ಲಿಲ್ಲ ಏನೋ ಗೊತ್ತಿಲ್ಲ, ಇವತ್ತು ಕಡಿಮೆ ಇತ್ತು ಅಂತಂದ್ರು. ಬಟ್ ನೋಡಿ ಸೀನ್ರಿಗಳೆಲ್ಲ ಆ ಕಡೆ ಈ ಕಡೆ ಎಲ್ಲ ಹೊಲಗಳು ಚೆನ್ನಾಗಿದೆ ಅಂತ. ಅಲ್ಲಿ ಅಕಸ್ಮಾತ್ ಗೊತ್ತಿಲ್ದಲ್ಲಿರೋ ಯಾರಾದರೂ ತಿಳ್ಕೊಳ್ರಿ, ಏನಿಲ್ಲ ಅಲ್ಲಿ ದೇವಸ್ಥಾನದಿಂದ ಆಚೆ ಬಂದ ತಕ್ಷಣ ವಾಕಬಲ್ 10 ಮಿನಿಟ್ಸ್ ಆಗುತ್ತೆ ಅಷ್ಟೇ. ನೀವು ಕಾರಲ್ಲಿ ಹೋಗ್ತೀನಿ ಅಂತಂದ್ರೆ 1-2-3 ಮಿನಿಟ್ಸ್ ಆಗ್ಬೋದು, ಏನು ಜಾಸ್ತಿ ಏನಾಗಲ್ಲ. ಅಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ. ನೆಕ್ಸ್ಟ್ ಹೋಗ್ಬಿಟ್ಟು ಬನ್ನಿ, ಅಲ್ಲಿ ಪೂಜೆ ಮಾಡಿಕೊಡ್ತಾರೆ. ಪೂಜೆ ಮಾಡಿಸ್ಕೊಂಡು ನಾವೇನು ಅನ್ಕೊಂಡಿದ್ದೀವೋ ಅದನ್ನು ಒಳೆಯಲ್ಲಿ ಬಿಡ್ರಿ ಅಂತ ಹೇಳ್ತಾರೆ ಅಷ್ಟೇ. ಬಿಟ್ಬಿಟ್ಟು ಹೋಗೋದು, ಏನಿಲ್ಲ. ಬುಟ್ಟಿಗೆ 50 ರೂಪಾಯಿ ಅಷ್ಟು, ಅಲ್ಲೂ 50 ರೂಪಾಯಿ ಒಂದು ಬುಟ್ಟಿಗೆ 50 ರೂಪಾಯಿ ಅಷ್ಟು, ಏನು ಜಾಸ್ತಿ ಏನು ತೊಗೊಳಲ್ಲ. ಅಲ್ಲಿ ಏನಾದರೂ ಬೇಡ್ಕೊಂಡು 3 ಸುತ್ತಬಿಟ್ಟು ನೀರಿಗೆ ಬಿಡಬೇಕು. ನಾವು ಬಿಟ್ಟು, ನನಗೂ ಗೊತ್ತಿರಲಿಲ್ಲ, ಸುಷ್ಮನೇ ಹೇಳಿದ್ದು ಅಕ್ಕ ಹಿಂಗೆ ಅಂದ್ಬಿಟ್ಟು, ಸರಿ ಆಯಿತು ಬಿಡಪ್ಪ, ಇಷ್ಟು ದೂರ ಬಂದಿದ್ದೀವಿ, ಇನ್ನೊಂದು ಸ್ವಲ್ಪ ದೂರ ಏನು ಅಂತಂದು ಹೋಗಿ ಬಿಟ್ಬಿಟ್ಟು ಬಂದು ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿದ್ದೀವಿ. ಸುಷ್ಮಂಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಪ್ಪ. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ ಎಲ್ರಿಗೂ ಒಳ್ಳೇದಾಗಲಿ. ಅಲ್ಲ, ನೋಡಿರೋರಿಗೂ ಒಳ್ಳೇದಾಗಲಿ, ನೋಡೋದಲ್ಲಿ ಇರೋರಿಗೂ ಒಳ್ಳೇದಾಗಲಿ, ಅದು ಬೇರೆ ಪ್ರಶ್ನೆ. ನಮ್ಮ ಇಡೀ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಿಟ್ಕೊಂಡು ನೋಡಿದ್ದಾರೆ. ಅದು ಪಾಚಿ ಇತ್ತು, ತುಂಬ ನೀರು ಇರ್ತಿತ್ತಂತೆ. ಅವತ್ತೇನೋ ಕಡಿಮೆ ನೀರು ಬಿಟ್ಟಿಲ್ಲೋ ಇಲ್ಲಾಂದರೆ ಅದು ಗೊತ್ತಿಲ್ಲ ನಮಗೆ, ಕಡಿಮೆ ಆಗಿದೆ ಬಿಟ್ಟು. ಆದರೆ ಪಾಚಿ ಕಟ್ಟಿರೋದ್ರಿಂದ ನಾನು ತುಂಬ ಕೆಳಗಡೆ ಇರಲಿಲ್ಲ, ಒಂದು ಸ್ಟೆಪ್ ಮಾತ್ರ ಕೆಳಗಡೆ ಇಳಿದೆ ಅಷ್ಟೇ. ಎಲ್ಲರೂ ನೀರು ಒಳಗಡೆ ನಿಂತ್ಕೊಂಡೆ ಇದು ಮಾಡ್ತಿದ್ರು. ಸರಿ ನಾವು ಬೇಡಪ್ಪ, ಸುಮ್ಮನೆ ಏನಕ್ಕೆ ಬೇಕು ರಿಸ್ಕು ಅಂತ ಅಂದ್ಬಿಟ್ಟು ಒಂದು ಮೆಟ್ಲು ಮೇಲೆ ನಿಂತ್ಕೊಂಡು ಬಿಟ್ಬಿಟ್ಟು ಬಂದು. ಆಮೇಲೆ ಸುಷ್ಮನೂ ಅದೇ ಥರ ಮಾಡಿದ್ರು. ಸುಷ್ಮನೂ ಬೇಡ್ಕೊಂಡು ನೀರಿಗೆ ಬಿಟ್ಬಿಟ್ಟು ಬಂದರು. ನೋಡಿ, ಸುಷ್ಮನೂ ಬಿಟ್ಕೊಂತಾವಳೆ. ಬಿಟ್ಕೊಳ್ಳಿ ಅವಳು ಈ ಕೆಳಗಿದೆಲ್ಲ ಕೊಡ್ಲಪ್ಪ ದೇವ್ರು ಆದಷ್ಟು ಬೇಗ. ದೇವ್ರು ಒಳ್ಳೇದು ಮಾಡಲಿ ಸಾಕು, ನಮ್ಗೆ ಹಂಗೆ ಆಗುತ್ತೆ. ಆದರೆ ನಿಜವಾಗ್ಲೂ ದೇವಸ್ಥಾನನೂ ಅಷ್ಟೇ, ಬೆಳಗ್ಗೆ ದರ್ಶನ ಮಾಡೋದು ಇರೋವಷ್ಟು ಸಂತೋಷ ಬಿಸಿಲು ಅಂತ ಇರಲಿಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ಮಧ್ಯಾಹ್ನ ದರ್ಶನ ಮಾಡೋದು ಅಷ್ಟು ಸಿಗಲ್ಲ. ಯಾಕೆಂದರೆ ಬೆಳಗ್ಗೆನೇ ಸೂರ್ಯ ಉದಯಿಸ್ತಾನೆ. ಅದು ನೋಡೋಕ್ಕೆ ವ್ಯೂಸು ತುಂಬ ಚೆನ್ನಾಗಿರುತ್ತೆ. ಅಷ್ಟು ಬಿಸಿಲಿರಲಿಲ್ಲ, ಅಷ್ಟು ಇದು ಮಳೆ ಬರುತ್ತೆ ಅಂತ ನಾವು ದೇವರನ್ನೇ ಅಂದ್ಕೊಂಡು, ಆದರೆ ಮಳೆನೇ ಬರಲಿಲ್ಲ. ಸಖತ್ ಬೇಜಾರಾಯಿತು. ಬರೋ ತನಕನೂ ಮಳೆ ಇಲ್ಲ. ನಮಗಂತೂ ತುಂಬ ಬೇಜಾರಾಯಿತು. ಯಾಕೆಂದರೆ ಅಲ್ಲಿ ಹೋಗೋ ನೆಕ್ಸ್ಟ್ ಡೇ ಮತ್ತು ಹಿಂದಿನ ದಿನ ಎಲ್ಲ ಅಷ್ಟು ಮಳೆ ಒಯ್ದೈತೆ. ನಾವು ಹೋಗಿದ್ದಿನ ಮಳೆ ಬರಲಿಲ್ಲ ಅಂತಲೇ ಬೇಜಾರಾಯಿತು. ಸರಿ, ಎಲ್ಲ ಮುಗೀತು. ಅಲ್ಲಿಂದ ಕಾರಲ್ಲಿ ಹೋಗೋ ದಾರಿಲಿ ಸ್ವಲ್ಪ ವ್ಯೂಸ್ ನೋಡಿದೆ, ತುಂಬ ಚೆನ್ನಾಗಿತ್ತು, ಮಸ್ತಾಗಿತ್ತು. ನಿಜವಾಗ್ಲೂ ಹೇಳ್ಬೇಕು ಅಂದರೆ ಒಂದೊಳ್ಳೆ ಸಾಂಗ್ ಹಾಕೊಂಡು ಹೋಯ್ತಾಯಿದ್ರೆ ಹಬ್ಬ ಜೀವನ ಸ್ವರ್ಗಕ್ಕೆ 3 ಅಡಿ ಅಂತ ಅನ್ನಿಸ್ತು. ನಿಜವಾಗ್ಲೂ ಸಖತ್ತಾಗಿತ್ತು. ಓದೋ ನಾವಂತೂ ತುಂಬ ಎಂಜಾಯ್ ಮಾಡಿದ್ದು. ಸಂಜೆ ಆಗಿತ್ತು, ಕಾಫಿ ಕುಡಿಯೋಣ, ಕಾಫಿ ಬ್ರೇಕ್ ಅಂತ ಅಂದ್ಬಿಟ್ಟು ಹೋದ. ಅಯೋಧ್ಯೋಪಚಾರ್ ಹೊಸ್ದಾಗಿ ಆಗಿದೆ ಇದು, ರಾಮನಗರ ಬಿಡದಿ ಮಧ್ಯ. ಮಸ್ತಾಗಿದೆ ಮಾತ್ರ. ನೀವು ಹೋದರೆ ಒಂದ್ಸಲ ಟ್ರೈ ಮಾಡಿ, ಯಾಕೆಂದರೆ ತುಂಬ ಚೆನ್ನಾಗಿದೆ. ನಾನು ಸುಷ್ಮಾ ಹೋಗಿ ಫಸ್ಟು ನಾವು ಇಷ್ಟಪಡೋದೇ ಕಾಫಿ. ಸುಷ್ಮಂದು ನಂದು ಫೇವ್ರೆಟ್ ಕಾಫಿ. ಹೋದಾಗ ಮತ್ತೆ ಯಾಕೆಂದರೆ ಜರ್ನಿ ಮಾಡಿದಾಗ ಮನೆ ಈಚೆ ಇದು ಗೋಡೇಸಿ ಅಂತ ಹಾಕಿದ್ರು. ಆ್ಯಕ್ಚುಲಿ ಇದನ್ನ ಕನಕಪುರ ರೋಡಲ್ಲಿ ಹೋದಾಗ ತಗೋತಾ ಇದ್ದೆ. ಅಲ್ಲಿ ಫಸ್ಟ್ ಟೈಮ್ ಹಾಕಿದ್ರು, ನಾನು ನೋಡಿ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಮಾಡಿದೆ. ಸರಿ ಎಲ್ಲ ಕಾಫಿ ಕುಡ್ಕೊಂಡು ಬಂದು ತಗೋಣ ನೋಡ್ಕೊಂಡು ಹೋದ್ರಿ. ಅಲ್ಲಿ ಪಕ್ಕದಲ್ಲಿ ನೋಡಿ ಜ್ಯುವೆಲರಿ, ಬಟ್ ನಾವು ಅನ್ಕೊಂಡಕ್ಕಿಂತ ಕಾಸ್ಟ್ಲಿ ಇತ್ತು. ಬಟ್ ನಾವು ಮಾರ್ಕೆಟಲ್ಲೇ ಪರವಾಗಿಲ್ಲ, ಚಿಕ್ಕಪೇಟೆಯಲ್ಲಿ ಪರವಾಗಿಲ್ಲ. ನೋಡಿ ಇದನ್ನ ಸುಷ್ಮಾ ಇದನ್ನ ನೋಡೋದು ಇಷ್ಟ. 1500 ರೂಪಾಯಿ ಅಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. 500 ರೂಪಾಯಿ ಕೊಟ್ಟರೆ ಚೆನ್ನಾಗಿ 1500 ರೂಪಾಯಿ ಅಂದ್ರು. ತುಂಬಾ ಕಾಸ್ಟ್ಲಿ ಇತ್ತು, ಅಲ್ಲಿ ತೊಗೊಳಕ್ಕಾಗ್ಲಿಲ್ಲ. ಆದ್ರೆ ಮಸ್ತ್ ಇತ್ತು ಅದು. ಇಯರಿಂಗ್ಸ್ ಮತ್ತೆ ಸರಿ ನೋಡಿ ಅವ್ರು ಅಷ್ಟು 1500 ಹೇಳಿದ ತಕ್ಷಣ ಅಯ್ಯೋ 3 ಜೊತೆ ಬರುತ್ತೆ ಅಂದ್ಬಿಟ್ಟು ನಾನು ಸುಷ್ಮಾ ಬಂದ್ಬಿಟ್ಟು ಬೇಡಪ್ಪ ಅಲ್ಲೇ ಚಿಕ್ಕಪೇಟೆಗೆ ಹೋದಾಗ ನೋಡೋಣ ಅಂತ ಅಂದ್ಬಿಟ್ಟು ಬಂದು. ಮತ್ತು ಚೆನ್ನಾಗಿತ್ತು, ಪೂರ್ತಿ ಸೆಟ್ಟೇ ಬರುತ್ತೆ ನಮಗೆ, ಚೆನ್ನಾಗಿರೋದು, ಸಖತ್ತಾಗಿತ್ತು. ಸುಷ್ಮಾ ಬಾರಕ ಚಿಕ್ಕಪೇಟೆಲಿ ಇನ್ನೂ ಕಡಿಮೆ ಸಿಗುತ್ತೆ, ಏನಕ್ಕೆ ತಲೆ ಕೆಡ್ಸ್ಕಂತೆ, ನೋಡೋಣ ಇನ್ನೊಂದ್ಸಲಿ ಕೇಳೋಣ ಅಂತ ಅಂದ್ಬಿಟ್ಟು ಬಂದು. ಆದರೆ 1,50,000 ರೂಪಾಯಿ ಏವಿ ಜಾಸ್ತಿ ಆಯಿತು, ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ನೋಡ್ದು ಅಷ್ಟೇ. ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಒಳಗಡೆ ಹೋದೋ. ಒಳಗಡೆ ಅಲ್ಲೂ ಅಷ್ಟೇ ಒಂದು ಮಸಾಲೆ ಪೂರಿ ಆರ್ಡ್ರ್ ಮಾಡಿದ್ವಿ, ಕಾಫಿ. ಅಲ್ಲೂ ಅಷ್ಟೇ ಅಷ್ಟೇ ಹೇಳಿ ಚೆನ್ನಾಗಿಲ್ಲಲ್ಲ ಸುಷ್ಮಾ, ಹೇಳ್ಕೊಳ್ಳೋ ಅಷ್ಟೇ ಏನು ಚೆನ್ನಾಗಿಲ್ಲ. ಓಕೆ ಮೀಡಿಯಮ್ ಆಗಿತ್ತು ಕಾಫಿ. ಇದು ಮಸಾಲೆ ಪೂರಿನೂ ಅಷ್ಟೇ ಸುಷ್ಮಾ, ಅಲ್ಲಿ ಅಷ್ಟು ಇದಿಲ್ಲ. ಬಟ್ ಇಲ್ಲಿ ನನಗೆ ಇದು ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡಿದ್ದು. ಏನು ಡ್ರೈ ಫ್ರೂಟ್ಸ್ ಬರ್ಫಿ ಅಂತೆ, ವಿತೌಟ್ ಶುಗರ್ ಆ್ಯಂಡ್ ಬೆಲ್ಲ, ಡೇಟ್ಸಲ್ಲಿ ಮಾಡಿರೋದು, ಬರೀ ಇದಿಲ್ಲ ಇಲ್ಲ.
ಸೊ ಟ್ರೈ ಮಾಡೋಣ ಅಂತ ಅದೊಂದು ತೊಗೊಂಡೆ, ಮತ್ತು ಇನ್ನೊಂದು ಒಂದು ಬರುತ್ತೆ ಮ್ಯಾಂಗೋ ಇದು, ಅದನ್ನು ಟ್ರೈ ಮಾಡೋಣ ಅಂತ ಹಾಗೆ ಕೇಳಿದೆ, ಇವ್ರು ತೊಗೊಂಡ್ರು ಅಂದ್ಬಿಟ್ಟು ತೊಗೊಂಡು ಬಂದೆ. ತೊಗೊಂಡ್ರು ಪರ್ಚೇಸ್ ಮಾಡಿ ಬ್ಯಾಗ್ ಎತ್ಕೊಂಡು ಬಂದರು. ನಡೀರಿ ಹೋಗೋಣ ಮಳೆ ಬರುತ್ತೆ ಅಂತಾರೆ. ಮಳೆನೇ ಬರಲಿಲ್ಲ ಬಿಡ್ರಿ, ಅದು ಸೆಕೆಂಡ್ರಿ. ಬಿಸಿಲೇ ಇತ್ತು, ಸ್ವಲ್ಪ ಬಿಸಿಲಿತ್ತು. ಸರಿ ಅಂತ ಹೊರಟಪ್ಪ. ಬೆಂಗಳೂರು ಕಡೆ ಎಲ್ಲ ಮುಗೀತು. ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಹಂಗೆ ನಮ್ಮ ಸಮಾಚಾರಗಳೆಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡು ಸಾಂಗ್ ಕೇಳಿ ಸ್ವಲ್ಪ ನಿದ್ದೆ ಮಾಡ್ಕೊಂಡು ಬಂದು. ನೆಕ್ಸ್ಟ್ ನೋಡಿ ಹೆಂಗಿದೆ, ನಿಜವಾಗ್ಲೂ ಚೆನ್ನಾಗಿತ್ತು. ಯಾಕೆಂದರೆ ಮನಸ್ಸಿಗೆ ನೋವಾದಾಗ ಈ ಕಡೆ ಹೋಗ್ತಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದ್ಸಲ ಹೋಗ್ರಿ, ಯಾಕೆಂದರೆ ಜೀವನ ತುಂಬ ಶಾರ್ಟ್, ಹೇಳೋಕ್ಕಾಗಲ್ಲ ಯಾವಾಗ ಏನು ಅಂತ. ಇರೋವರೆಗೂ ಎಂಜಾಯ್ ಮಾಡಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಹಾರೈಸ್ತೀವಿ. ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರ್ರಿ, ಆಶೀರ್ವದಿಸಿ. ಏನಾರು ಇದ್ದರೆ ಕಮೆಂಟ್ ಹಾಕಿ, ನಾವು ಕಮೆಂಟ್ ಓದ್ತೀವಿ, ನಿಮಗೂ ಆನ್ಸರ್ ಕೊಡ್ತೀವಿ. ಇದೇ ಥರ ನಮ್ಮನ್ನು ಬೆಳೆಸ್ಬೇಕು ಅಂತ ನಿಮ್ಮಲ್ಲಿ ನಿಜವಾಗ್ಲೂ ನಾವು ಕೇಳಕತ್ತೀವಿ.